ಬಳ್ಳಾರಿಯಲ್ಲಿ ನಡೆದಂಥ ಬ್ಯಾನರ್ ಗಲಭೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಮೃತಪಟ್ಟಿದ್ದ. ಆತನ ಪೋಸ್ಟ್ಮಾರ್ಟಮ್ ವಿಚಾರವಾಗಿ ಇವತ್ತು 10 ಅನುಮಾನಗಳಿಗೆ ಕಾರಣವಾಗ್ತಾ ಇದೆ. ಇದು ಇವತ್ತು ವಿಪಕ್ಷಗಳನ್ನು ಸಿಡಿದೇಳುವಂತೆ ಮಾಡಿದೆ. ಯಾಕೆ ಗೊತ್ತಾ? ಈ ರಿಪೋರ್ಟ್ ನೋಡಿ. ಬಳ್ಳಾರಿಯಲ್ಲಿ ಪೋಸ್ಟ್ಮಾರ್ಟಮ್ ಪಾಲಿಟಿಕ್ಸ್. ಡಿಕೆಶಿ ವಿರುದ್ಧ ಸಿಡಿದೆದ್ದ ಶ್ರೀರಾಮುಲು ರೆಡ್ಡಿ. ಬ್ಯಾನರ್ ಬಡಿದಾಟದ ಕಿಚ್ಚು ಒಬ್ಬ ವ್ಯಕ್ತಿಯ ಪ್ರಾಣವನ್ನೇ ತೆಗೆದುಕೊಂಡು ಹೋಗಿದೆ. ಇದೀಗ ಆ ವ್ಯಕ್ತಿ ಸಾವಿನಲ್ಲೂ ರಣರಣ ರಾಜಕೀಯ ಜೋರಾಗಿದೆ. ರಾಜಶೇಖರ್ ಪೋಸ್ಟ್ಮಾರ್ಟಮ್ ಬಗ್ಗೆ ಬಿಜೆಪಿ ನಾಯಕರು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ನಿನ್ನೆ ಬಳ್ಳಾರಿಗೆ ಎಂಟ್ರಿ ಕೊಟ್ಟಿದ್ದಂತಹ ಡಿಸಿಎಂ ಡಿಕೆ ಶಿವಕುಮಾರ್ ರೆಡ್ಡಿ ಹಾಗೂ ರಾಮುಲು ವಿರುದ್ಧ ಗರಂ ಆಗಿದ್ರು. ಜೊತೆಗೆ ಜನಾರ್ದನ್ ರೆಡ್ಡಿ ವಿರುದ್ಧ ಪರೋಕ್ಷವಾಗಿ ವಾಗ್ದಾಳಿ ನಡೆಸಿದ್ದಾರೆ. ಬಳ್ಳಾರಿ ಇತಿಹಾಸದಲ್ಲಿ ಹಿಂದೆ ಏನು ಘಟನೆ ನಡೆದು ಬಳ್ಳಾರಿಗೆ ಆಗಿದ್ದಂತ ಅವಮಾನ, ಬಳ್ಳಾರಿಗಾದಂತ ತೊಂದರೆ, ಬಳ್ಳಾರಿ ಜನತೆಗೆ ಆದಂತ ಉದ್ಯೋಗದ ನಷ್ಟ, ಆರ್ಥಿಕ ನಷ್ಟ, ಇವನ್ನ ಈಗ ಚೇತರಿಸಿ ಒಂದು ಹಂತಕ್ಕೆ ಕಳೆದ 10 ವರ್ಷದಿಂದ ಅನೇಕ ಸರ್ಕಾರಗಳು ತೆಗೆದುಕೊಂಡು ಹೋಗಿದೆ. ರೆಡ್ಡಿ ರಾಮುಲು ವಿರುದ್ಧ ಎಚ್ಎಂ ರೇವಣ್ಣ ಆರೋಪ. ಸತ್ಯ ಶೋಧನಾ ಸಮಿತಿ ವರದಿಯಲ್ಲಿ ರೆಡ್ಡಿ ತಪ್ಪು ಉಲ್ಲೇಖ. ನಾಳೆ ವರದಿ ಕೊಡ್ತಾ ಇದೆಲ್ಲ ತರಿಸಿದೀವಿ. ನಾನು ಹೋಗಿ ನೋಡಿದೆ. ಅಲ್ಲಿ ಜನಾರ್ದನ್ ರೆಡ್ಡಿ ಏನು ಊರಿಗೆ ಬಂದಂತ ಸಂದರ್ಭದಲ್ಲಿ ಅಲ್ಲಿ ಒಂದು ಕಾರ್ಯಕ್ರಮ ಇದ್ದಂತ ಫ್ಲೆಕ್ಸ್ ಬಗ್ಗೆ, ಆ ಫ್ಲೆಕ್ಸ್ಗೆಲ್ಲ ಅರಿಯೋ ಕೆಲಸಕ್ಕೆ ಹೋಗ್ಬಾರ್ದಾಗಿತ್ತು. ಯಾಕೆ ಅಂತ ಹೇಳಿದ್ರೆ ಅದೇನು ಅವ್ರು ಬರೆಯಾಗ ಹಾಕಿರ್ಲಿಲ್ಲ. ಸಾರ್ವಜನಿಕರಲ್ಲಿ ಇದ್ದಂತ ಜಾಗದಲ್ಲಿ ಇದ್ದಂತ ಫ್ಲೆಕ್ಸ್ ಅರಿಯೋ ಮೂಲಕ ನಾಂದಿ ಹೇಳಿದ್ರು. ಅದು ವಿಪೋಕಕ್ಕೆ ಹೋಗಿದೆ. ಏನು ನಮ್ಮ ರಾಮುಲು ಅವರೇ ಸ್ವತಃ 2ನೇ ಬಾರಿಗೆ ಇದನ್ನ ಮಾಡಿ ಜನರಿಗೆ ಜನಸಂಘಟನೆ ಮಾಡಿ ಅಲ್ಲಿಂದ ಒಳ್ಳೆ ಕಲ್ಲು ಎಲ್ಲ ಮಾಡಿದ್ದು ವಿಡಿಯೋಗಳಿವೆ, ಎಲ್ಲ ಇವೆ. ಆದ್ರೂ ಕೂಡ ವರದಿ ಒಪ್ಪಿಸೋದ ಮೇಲೆ ವೈರಿಗೆ ಹೇಗಾಯ್ತು, ಒಬ್ಬ ಕಾರ್ಯಕರ್ತ ಸತ್ತಿರ್ತಕ್ಕಂಥದ್ದು ಬಹಳನೇ, ಅದು ಯಾರೇ ಆಗಲಿ, ಅವ್ರು ಕಾಂಗ್ರೆಸ್ನವರೇ ಆಗಲಿ ಬೇರೆ ಯಾವುದೇ ಪಾರ್ಟಿಯವರು, ಒಬ್ಬ ಯುವಕರ ಒಂದು ಮರಣ ಆಗಿರ್ತಕ್ಕಂಥದ್ದು ಖಂಡಿಸ್ತೇವೆ. ಅದು ಸರಿಯಾದ ಮೂಲ ಕಾರಣ ಅವರೇ. ಅದು ಕಾರ್ಯಕ್ರಮ ಆದಂತ ಸಂದರ್ಭದಲ್ಲಿ ಎಲ್ಲರೂ ಫ್ಲೆಕ್ಸ್ ಹಾಕ್ತಾರೆ. ಅದನ್ನ ಅರಿದ ಇದ್ರೆ ಅಥವಾ ಅದನ್ನ ಇದು ಮಾಡದೇ ಇದ್ರೆ ಯಾವುದೇ ಹುಟ್ಟತಾ ಇರಲಿಲ್ಲ. ಹೇಳ್ಬೋದಾಯ್ತು ತಗ್ಸಿ ಅಂತ. ಅದ್ರಲ್ಲಿ ಕಿತ್ತಾಕಿದ್ರಿಂದ ಕೇಳಕ್ ಹೋಗೋದು ಗಲಾಟೆ ಉಟ್ಕೊಂಡಿದೆ. ಅದು ವಿಕೋಪಕ್ಕೆ ಹೋಗಿದೆ. ಜನಾರ್ದನ್ ರೆಡ್ಡಿ ಅವ್ರನ್ನ ಟಾರ್ಗೆಟ್ ಮಾಡಿದ್ರು ಅನ್ನೋಂಥದ್ದು ಹೇಳ್ತಾ ಇದಾರಲ್ಲ ಸರ್. ಬಿಜೆಪಿ ಅವರೆಲ್ಲರೂ ಕೂಡ ಅದನ್ನೇ ಆರೋಪ ಮಾಡ್ತಾರೆ. ಬಿಜೆಪಿ ಅವರು ಇಲ್ಲಿವರೆಗೂ ಅವ್ರು ಯಾವ್ದಾದ್ರು ಸತ್ಯ ಹೇಳಿದಾರ? ಸತ್ಯ ಸುಳ್ಳು ಹುಟ್ಟೋದೆ ಬಿಜೆಪಿ ಅವರ ಬಲೆ ಮಾತೆ ಸುಳ್ಳು. ಆ ಸುಳ್ಳು ನಗ್ತೀವಿ. ಪವನ್ ಯಜ್ಜೂರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರಾ? ಮತ್ತೊಂದು ಬಾಂಬ್ ಸಿಡಿಸಿದ ಶ್ರೀರಾಮುಲು. ಕಾಂಗ್ರೆಸ್ ನಾಯಕರ ಆರೋಪ ಒಂದ್ ಕಡೆಯಾದ್ರೆ ಬಿಜೆಪಿ ನಾಯಕ ಶ್ರೀರಾಮುಲು ಬೈಕ್ ಬಾಂಬ್ ಸಿಡಿಸಿದ್ದಾರೆ. ನಾನು ಅವ್ರ ತಂದೆಯವರು ಬಂದು ಅವರು ಹೇಳ್ತಾರ, ಅವ್ರ ತಂದೆಯವರು ಬಂದು ಅವ್ರ ಮಾಧ್ಯಮಗಳ ಮೂಲಕ ಹೇಳ್ತಾರ, ಯಾವುದೇ ರೀತಿಯಲ್ಲಿ ಕೂಡ ನನ್ನ ಮಗಗೆ ತೊಂದರೆ ಆಗಿಲ್ಲ ಅನ್ನಂತ ಮಾತು ಅವ್ರ ತಂದೆಯವರು ಹೇಳಿದಂಥ ಟೈಮಲ್ಲಿ ಅವ್ರ ತಂದೆಯವ್ರನ್ನ ಯಾರು ಕರೆಸಿದ್ರು ಅಂದರೆ, ಅವ್ರ ತಂದೆಯವರೇ ಬಂದು ಮಾಧ್ಯಮಗಳ ಎದುರುಗಡೆ ಮಾತಾಡೋಂಥ ಟೈಮಲ್ಲಿ ಅವ್ರ ತಂದೆಯವ್ರನ್ನ ಯಾರು ಕರೆಸಿದ್ರು? ಅವ್ರು ಕರೆಸಿರುವಂಥ ಉದ್ದೇಶ ಏನು? ಅವ್ರು ಇದ್ದಾರಾ, ಸತ್ತಾರ, ಆತ್ಮಹತ್ಯೆಯನ್ನು ಮಾಡ್ಕೊಂಡಿದಾರ? ಅವರೇ ಬಂದು ಹೇಳ್ಬೇಕಾಗಿತ್ತು. ಅವ್ರು ಏನಂದ್ರೆ ಸೀರಿಯಸ್ ಇದಾರ? ಅಲ್ಲ, ಪವನ್ ಯಜ್ಜೂರೇ ಬಂದು ಮೀಡಿಯಾದಲ್ಲಿ ಹೇಳ್ಬೇಕಿತ್ತಲ್ಲ, ಮಾಡ್ಕೊಂಡಿಲ್ಲ ಅಂತ ಹೇಳ್ಬೇಕಾಗಿತ್ತಲ್ಲ. ಅವ್ರ ತಂದೆ ಹೇಳೋ ಅವಶ್ಯಕತೆ, ಅವ್ರ ತಂದೆಯವರು ಹೇಳಿದಂತ ಅವಶ್ಯಕತೆ ಇಲ್ಲ. ಯಾರು ಅವ್ರ ತಂದೆಯವರು ಕರೆಸಿದ್ದಾರೆ? ಬಳ್ಳಾರಿ ರಕ್ತ ರಾಜಕೀಯದಲ್ಲಿ ಸತ್ಯ ಶೋಧಕ್ಕಿಂತ ರಾಜಕೀಯ ನಾಯಕರು ಕೆಸರೆರಚಾಟದಲ್ಲೇ ಬ್ಯುಸಿಯಾಗಿದ್ದು ಜನ ಹಿಡಿಶಾಪ ಹಾಕ್ತಿದ್ದಾರೆ. ಬ್ಯೂರೋ ರಿಪೋರ್ಟ್. ಬಳ್ಳಾರಿಯಲ್ಲಿ ನಡೆದಂಥ ಬ್ಯಾನರ್ ಗಲಭೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಮೃತಪಟ್ಟಿದ್ದ. ಆತನ ಪೋಸ್ಟ್ಮಾರ್ಟಮ್ ವಿಚಾರವಾಗಿ ಇವತ್ತು 10 ಅನುಮಾನಗಳಿಗೆ ಕಾರಣವಾಗ್ತಾ ಇದೆ. ಇದು ಇವತ್ತು ವಿಪಕ್ಷಗಳನ್ನು ಸಿಡಿದೇಳುವಂತೆ ಮಾಡಿದೆ. ಯಾಕೆ ಗೊತ್ತಾ? ಈ ರಿಪೋರ್ಟ್ ನೋಡಿ. ಬಳ್ಳಾರಿಯಲ್ಲಿ ಪೋಸ್ಟ್ಮಾರ್ಟಮ್ ಪಾಲಿಟಿಕ್ಸ್. ಡಿಕೆಶಿ ವಿರುದ್ಧ ಸಿಡಿದೆದ್ದ ಶ್ರೀರಾಮುಲು ರೆಡ್ಡಿ.
ರಾಜಶೇಖರ್ ಬಡಿದಾಟದ ಕಿಚ್ಚು ಒಬ್ಬ ವ್ಯಕ್ತಿಯ ಪ್ರಾಣವನ್ನೇ ತೆಗೆದುಕೊಂಡು ಹೋಗಿದೆ. ಇದೀಗ ಆ ವ್ಯಕ್ತಿ ಸಾವಿನಲ್ಲೂ ರಣರಣ ರಾಜಕೀಯ ಜೋರಾಗಿದೆ. ರಾಜಶೇಖರ್ ಪೋಸ್ಟ್ ಮಾರ್ಟಂ ಬಗ್ಗೆ ಬಿಜೆಪಿ ನಾಯಕರು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಎಸ್, ನಿನ್ನೆ ಬಳ್ಳಾರಿಗೆ ಎಂಟ್ರಿ ಕೊಟ್ಟಿದ್ದಂತಹ ಡಿಸಿಎಂ ಡಿಕೆ ಶಿವಕುಮಾರ್ ರೆಡ್ಡಿ ಹಾಗೂ ರಾಮುಲು ವಿರುದ್ಧ ಗರಂ ಆಗಿದ್ರು. ಜೊತೆಗೆ ಜನಾರ್ದನ್ ರೆಡ್ಡಿ ವಿರುದ್ಧ ಪರೋಕ್ಷವಾಗಿ ವಾಗ್ದಾಳಿ ನಡೆಸಿದ್ದಾರೆ. ಬಳ್ಳಾರಿ ಇತಿಹಾಸದಲ್ಲಿ ಹಿಂದೆ ಏನು ಘಟನೆ ನಡೆದು ಬಳ್ಳಾರಿಗೆ ಆಗಿದ್ದಂತ ಅವಮಾನ, ಬಳ್ಳಾರಿಗಾದಂತ ತೊಂದರೆ, ಬಳ್ಳಾರಿ ಜನತೆಗೆ ಆದಂತ ಉದ್ಯೋಗದ ನಷ್ಟ, ಆರ್ಥಿಕ ನಷ್ಟ, ಇವನ್ನ ಈಗ ಚೇತರಿಸಿ ಒಂದು ಹಂತಕ್ಕೆ ಕಳೆದ 10 ವರ್ಷದಿಂದ ಅನೇಕ ಸರ್ಕಾರಗಳು ತೆಗೆದುಕೊಂಡು ಹೋಗಿದೆ. ರೆಡ್ಡಿ ರಾಮುಲು ವಿರುದ್ಧ ಎಚ್ಎಂ ರೇವಣ್ಣ ಆರೋಪ. ಸತ್ಯ ಶೋಧನಾ ಸಮಿತಿ ವರದಿಯಲ್ಲಿ ರೆಡ್ಡಿ ತಪ್ಪು ಉಲ್ಲೇಖ. ನಾಳೆ ವರದಿ ಕೊಡ್ತಾ ಇದೆಲ್ಲ ತರಿಸಿದೀವಿ. ನಾನು ಹೋಗಿ ನೋಡಿದೆ. ಅಲ್ಲಿ ಜನಾರ್ದನ್ ರೆಡ್ಡಿ ಏನು ಊರಿಗೆ ಬಂದಂತ ಸಂದರ್ಭದಲ್ಲಿ ಅಲ್ಲಿ ಒಂದು ಕಾರ್ಯಕ್ರಮ ಇದ್ದಂತ ಫ್ಲೆಕ್ಸ್ ಬಗ್ಗೆ, ಆ ಫ್ಲೆಕ್ಸ್ಗೆಲ್ಲ ಅರಿಯೋ ಕೆಲಸಕ್ಕೆ ಹೋಗ್ಬಾರ್ದಾಗಿತ್ತು. ಯಾಕೆ ಅಂತ ಹೇಳಿದ್ರೆ ಅದೇನು ಅವ್ರು ಮನೆಯಾಗ ಹಾಕಿರ್ಲಿಲ್ಲ. ಸಾರ್ವಜನಿಕರಲ್ಲಿ ಇದ್ದಂತ ಜಾಗದಲ್ಲಿ ಇದ್ದಂತ ಫ್ಲೆಕ್ಸ್ ಅರಿಯೋ ಮೂಲಕ ನಾಂದಿ ಹೇಳಿದ್ರು. ಅದು ವಿಪೋಕಕ್ಕೆ ಹೋಗಿದೆ. ಏನು ನಮ್ಮ ರಾಮುಲು ಅವರೇ ಸ್ವತಃ 2ನೇ ಬಾರಿಗೆ ಇದನ್ನ ಮಾಡಿ ಜನರಿಗೆ ಜನಸಂಘಟನೆ ಮಾಡಿ ಅಲ್ಲಿಂದ ಒಳ್ಳೆ ಕಲ್ಲು ಎಲ್ಲ ಮಾಡಿದ್ದು ವಿಡಿಯೋಗಳಿವೆ, ಎಲ್ಲ ಇವೆ. ಆದ್ರೂ ಕೂಡ ವರದಿ ಒಪ್ಪಿಸೋದ ಮೇಲೆ ಫೈರಿಂಗ್ ಹೇಗಾಯ್ತು, ಒಬ್ಬ ಕಾರ್ಯಕರ್ತ ಸತ್ತಿರ್ತಕ್ಕಂಥದ್ದು ಬಹಳ ಅದು ಯಾರೇ ಆಗಲಿ, ಅವ್ರು ಕಾಂಗ್ರೆಸ್ನವರೇ ಆಗಲಿ ಬೇರೆ ಯಾವುದೇ ಪಾರ್ಟಿಯವರು, ಒಬ್ಬ ಯುವಕರ ಒಂದು ಮರಣ ಆಗಿರ್ತಕ್ಕಂಥದ್ದನ್ನು ಖಂಡಿಸ್ತೇವೆ. ಅದು ಸರಿಯಾದ ಮೂಲ ಕಾರಣ ಅವರೇ. ಅದು ಕಾರ್ಯಕ್ರಮ ಆದಂತ ಸಂದರ್ಭದಲ್ಲಿ ಎಲ್ಲರೂ ಫ್ಲೆಕ್ಸ್ ಹಾಕ್ತಾರೆ. ಅದನ್ನ ಅರಿದೇ ಇದ್ರೆ ಅಥವಾ ಅದನ್ನ ಇದು ಮಾಡದೇ ಇದ್ರೆ ಯಾವುದೇ ಹುಟ್ಟತಾ ಇರಲಿಲ್ಲ. ಹೇಳ್ಬೋದಾಯ್ತು ತಗ್ಸಿ ಅಂತ. ಅದ್ರಲ್ಲಿ ಕಿತ್ತಾಕಿದ್ರಿಂದ ಕೇಳಕ್ ಹೋಗೋದು ಗಲಾಟೆ ಉಟ್ಕೊಂಡಿದೆ. ಅದು ಬಿಕ್ಕೋಪಕ್ಕೆ ಹೋಗಿದೆ. ಜನಾರ್ದನ್ ರೆಡ್ಡಿ ಅವ್ರನ್ನ ಟಾರ್ಗೆಟ್ ಮಾಡಿದ್ರು ಅನ್ನೋಂಥದ್ದು ಹೇಳ್ತಾ ಇದಾರಲ್ಲ ಸರ್, ಬಿಜೆಪಿ ಅವರೆಲ್ಲರೂ ಕೂಡ ಅದನ್ನೇ ಆರೋಪ ಮಾಡ್ತಾರೆ. ಬಿಜೆಪಿ ಅವರು ಇಲ್ಲಿವರೆಗೂ ಅವ್ರು ಯಾವ್ದಾದ್ರು ಸತ್ಯ ಹೇಳಿದಾರ? ಸತ್ಯ ಸುಳ್ಳು ಹುಟ್ಟೋದೆ ಬಿಜೆಪಿ ಅವರ ಬಲೆ ಮಾತೆ ಸುಳ್ಳು. ಆ ಸುಳ್ಳು ಪವನ್ ನೆಜ್ಜೂರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರಾ? ಮತ್ತೊಂದು ಬಾಂಬ್ ಸಿಡಿಸಿದ ಶ್ರೀರಾಮುಲು. ಕಾಂಗ್ರೆಸ್ ನಾಯಕರ ಆರೋಪ ಒಂದ್ ಕಡೆಯಾದ್ರೆ ಬಿಜೆಪಿ ನಾಯಕ ಶ್ರೀರಾಮುಲು ಬೈಕ್ ಬಾಂಬ್ ಸಿಡಿಸಿದ್ದಾರೆ. ನಾನು ಅವ್ರ ತಂದೆಯವರು ಬಂದು ಅವರು ಹೇಳ್ತಾರ, ಅವ್ರ ತಂದೆಯವರು ಬಂದು ಅವ್ರ ಮಾಧ್ಯಮಗಳ ಮೂಲಕ ಹೇಳ್ತಾರ, ಯಾವುದೇ ರೀತಿಯಲ್ಲಿ ಕೂಡ ನನ್ನ ಮಗಗೆ ತೊಂದರೆ ಆಗಿಲ್ಲ ಅನ್ನಂತ ಮಾತು ಅವ್ರ ತಂದೆಯವರು ಹೇಳಿದಂಥ ಟೈಮಲ್ಲಿ ಅವ್ರ ತಂದೆಯವ್ರನ್ನ ಯಾರು ಕರೆಸಿದ್ರು ಅಂದರೆ, ಅವ್ರ ತಂದೆಯವರೇ ಬಂದು ಮಾಧ್ಯಮಗಳ ಎದುರುಗಡೆ ಮಾತಾಡೋಂಥ ಟೈಮಲ್ಲಿ ಅವ್ರ ತಂದೆಯವ್ರನ್ನ ಯಾರು ಕರೆಸಿದ್ರು? ಅವ್ರು ಕರೆಸಿರೋಂಥ ಉದ್ದೇಶ ಏನು? ಅವ್ರು ಇದ್ದಾರಾ ಸತ್ತಾರ? ಆತ್ಮಹತ್ಯೆಯನ್ನು ಮಾಡ್ಕೊಂಡಿದಾರ? ಅವರೇ ಬಂದು ಹೇಳ್ಬೇಕಾಗಿ. ಅವ್ರು ಏನಂದ್ರೆ ಸೀರಿಯಸ್ ಇದಾರ? ಅಲ್ಲ, ಪವನ್ ನಿಜ್ಜೂರೇ ಬಂದು ಮೀಡಿಯಾದಲ್ಲಿ ಹೇಳ್ಬೇಕಿತ್ತಲ್ಲ, ಮಾಡ್ಕೊಂಡಿಲ್ಲ ಅಂತ ಹೇಳ್ಬೇಕಾಗಿತ್ತಲ್ಲ. ಅವ್ರ ತಂದೆ ಹೇಳೋ ಅವಶ್ಯಕತೆ, ಅವ್ರ ತಂದೆಯವರು ಹೇಳಿದಂತ ಅವಶ್ಯಕತೆ ಇಲ್ಲ. ಯಾರು ಅವ್ರ ತಂದೆಯವರು ಕರೆಸಿದ್ದಾರೆ? ಬಳ್ಳಾರಿ ರಕ್ತ ರಾಜಕೀಯದಲ್ಲಿ ಸತ್ಯ ಶೋಧಕ್ಕಿಂತ ರಾಜಕೀಯ ನಾಯಕರು ಕೆಸರೆರಚಾಟದಲ್ಲೇ ಬ್ಯುಸಿಯಾಗಿದ್ದು ಜನ ಹಿಡಿಶಾಪ ಹಾಕ್ತಿದ್ದಾರೆ. ಬ್ಯೂರೋ ರಿಪೋರ್ಟ್.